ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನಾನು ನಿನಗೆ ನೀ ನನಗೆ ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರೆದ ಭಾಗನ ನೋಡೋಣ. ಎಪಿಸೋಡ್ 102 ಎಂದಿನ ಸಂಚಿಕೆಯಲ್ಲಿ ಅಗಸ್ತ್ಯ ಮತ್ತು ದೀಪಕ್ ಮುಂದೆ ನಿಂತ ಇಂದು ಅಸಿಸ್ಟೆಂಟ್ ಮುಖ ನೋಡ್ತಿದ್ಲು. ದೀಪಕ್, ನೋಡಮ್ಮ, ನಮ್ಮ ಇಂದು ಏನಾದರೂ ನಿನ್ನ ಕಾಂಟ್ಯಾಕ್ಟ್ ಮಾಡಿದ್ಲಾ ಎಂದವನು ನಡೆದ ವಿಷಯನ ತಿಳಿಸ್ದ. ದೀಪಕ್ ಪರಿಚಯ ಈ ಮೊದಲೇ ಇದ್ದಿದ್ದರಿಂದ ಆ ಹುಡುಗಿ ತುಸು ಧೈರ್ಯವಾಗಿ ಮಾತಾಡಿದ್ಲು. ಆದರೆ ಇಂದು ಹೇಳಿದ್ದು ಎಲ್ಲೂ ಬಿಟ್ಕೊಡ್ಲಿಲ್ಲ. ಅಗಸ್ತ್ಯ ನೋಡಿ, ನಾನು ಇಂದುನ ನೋಡಬೇಕು. ಅವಳ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ. ಈ ಸಮಯದಲ್ಲಿ ಅವಳಿಗೆ ರೆಸ್ಟ್ ಬೇಕು. ಪ್ಲೀಸ್, ಏನಾದರೂ ಗೊತ್ತಿದ್ರೆ ಹೇಳಿ ಎಂದ. ಮುಂದೆ ಇಂದು ಅಸಿಸ್ಟೆಂಟ್ ಅಗಸ್ತ್ಯನ ಮುಖ ನೋಡಿ, ಸರ್, ಮೇಡಮ್ ನನ್ನ ಮೀಟ್ ಮಾಡಿ ತುಂಬ ದಿನಗಳೇ ಆಗಿದೆ. ನನಗೆ ಯಾವುದೇ ವಿಷಯ ಅವ್ರ ಬಗ್ಗೆ ಗೊತ್ತಿಲ್ಲ ಎಂದಳು ಕಂಡೀಷನ್ ಆಗಿ. ಅಗಸ್ತ್ಯ ಆ ಹುಡುಗಿ ಮಾತು ಕೇಳಿ ಬೇಸರದಲ್ಲಿ ಮುಖ ಮಾಡಿ, ಮತ್ತೆ ಎಲ್ಲೋದ್ಲ ಅವಳೀಗ ಟ್ರಾವೆಲ್ ಮಾಡುವಂತಿಲ್ಲ. ನಾನೇ ದುಡುಕಿ ತಪ್ಪು ಮಾಡಿದೆ. ಸ್ವಲ್ಪ ವಿಚಾರ ತಿಳಿಬೇಕಿತ್ತು ಎಂದು ತನ್ನ ಹಣೆನ ಉಜ್ಜುತ್ತಾ ಅಲ್ಲೇ ಕೂತ. ದೀಪಕ್ ಅವನ ಭುಜ ತಟ್ಟಿ ಇನ್ನೊಮ್ಮೆ ಆ ಹುಡುಗಿ ಕಡೆಗೆ ತಿರುಗಿ, ಇದು ಆ ಹುಡುಗಿ ಆರೋಗ್ಯದ ಪ್ರಶ್ನೆ. ಪ್ಲೀಸ್, ಏನಾದರೆ ಗೊತ್ತಿದ್ರೆ ಹೇಳಮ್ಮ ಎಂದ ರಿಕ್ವೆಸ್ಟ್ ಮಾಡೋ ಥರ. ಆದರೆ ಇಂದು ಅಸಿಸ್ಟೆಂಟ್ ಎಲ್ಲೂ ಇಂದು ಸುಳಿವು ಬಿಟ್ಟು ಕೊಡಲಿಲ್ಲ. ಮತ್ತೊಮ್ಮೆ ತನಗೇನು ಗೊತ್ತಿಲ್ಲ ಎಂದೇ ಹೇಳ್ತಾಳೆ. ಅಗಸ್ತ್ಯ ದೀಪಕ್ ಕಡೆ ನೋಡಿ, ನಡಿ ಪೊಲೀಸ್ ಹೆಲ್ಪ್ ತಗೊಳ್ಳೋಣ ಎಂದು ಅಲ್ಲಿಂದ ಹೋಗ್ತಾರೆ. ಇನ್ನೊಂದು ಕಡೆ ಇಂದು ಫ್ಲೈಟ್ನಲ್ಲಿ ಕೂತು ತನ್ನ ಜೀವನದಲ್ಲಿ ಹೇಗೆಲ್ಲ ಬೇರೆಯವರು ಆಟ ಆಡಿದ್ರು ಎಂದು ಯೋಚಿಸುತ್ತಾ ಕೂತಿದ್ದ ಹುಡುಗಿಗೆ ಫ್ಲೈಟ್ ಲ್ಯಾಂಡ್ ಆಗಿದೆ ಗೊತ್ತಿಲ್ಲ. ಎಲ್ಲ ಪ್ಯಾಸೆಂಜರ್ ಕೆಳಗೆ ಇಳಿದ ಮೇಲೆ ಗಗನ ಸಖಿಯರು ಬಂದು ಮೇಡಮ್ ಎಂದು ಎಚ್ಚರಿಸಿದ ಮೇಲೇ ವಾಸ್ತವಕ್ಕೆ ಬಂದು ಅವಳು ಕೆಳಗಿಳಿದ್ಲು. ಇತ್ತ ಅಗಸ್ತ್ಯ ಪೊಲೀಸ್ ಸಹಾಯ ಬೇಡಿದ್ರು ಅವನಿಗೆ ಎಲ್ಲೂ ಎಂದು ಸಿಗಲಿಲ್ಲ. ಬೇಸರದಲ್ಲೇ ಮನೆಗೆ ಬಂದವನ ಮನದಲ್ಲಿ ಈಗಲೂ ಇರೋದು ಇಂದುದೇ ತಪ್ಪು ಎನ್ನುವ ಮನೋಭಾವ. ದೀಪಕ್ ತುಂಬ ಹುಡುಕಿಸಿದ ಅಗಸ್ತ್ಯನನ್ನು ನೋಡೋಕ್ಕೆ ಆಗದೆ. ಆದರೆ ಇಂದು ಎಲ್ಲೂ ಸಿಗಲಿಲ್ಲ. ಚೌಧರಿ ಫ್ಯಾಮಿಲಿನಲ್ಲೂ ಇಂದು ಇಲ್ಲ ಎನ್ನುವ ವಿಷಯ ಗೊತ್ತಾಗಿ ಅಮರ್ ಹುಡುಕಿಸ್ದ. ಅವನಿಗೂ ಇಂದು ಎಲ್ಲೂ ಪತ್ತೆ ಆಗಲಿಲ್ಲ. ಅಮರ್ ಎಲ್ಲಾದರೂ ಅಗಸ್ತ್ಯನನ್ನು ನೋಡಿದ್ರೆ ಸಾಕು ಅವನ ಜೊತೆ ಜಗಳಕ್ಕೆ ನಿಲ್ತಿದ್ದ. ಕಾರಣ ಇಂದು ಹೀಗೆ ದೂರ ಹೋಗೋಕ್ಕೆ ಕಾರಣ ಅಗಸ್ತ್ಯನ ಕಟು ಮಾತು ಎಂದು. ಆದರೆ ಅಗಸ್ತ್ಯ, ಅಮರ್ನಿಂದನೇ ನನಗೆ ಅವತ್ತು ಅಷ್ಟು ಕೋಪ ಬಂದಿದ್ದು. ಈ ಚೌಧರಿ ಫ್ಯಾಮಿಲಿಯವರು ಬರಲಿಲ್ಲ ಅಂದಿದ್ರೆ ನಾನು ಇಂದು ಹೇಗೋ ಚೆನ್ನಾಗಿ ಇರುವೋ ಅನ್ನೋದು ಅವನ ಅಭಿಪ್ರಾಯ. ದಿನ ಹುರುಳಿದು. ಅಗಸ್ತ್ಯ ಪ್ರತಿದಿನ ಪೊಲೀಸ್ನವರಿಗೆ ನನ್ನ ವೈಫ್ ಬಗ್ಗೆ ಏನಾದರೂ ಗೊತ್ತಾಯ್ತಾ ಎನ್ನುವ ಸಮಾಚಾರ ಕೇಳೋದು ನಿಲ್ಲಿಸಲಿಲ್ಲ. ಪಟೇಲ್ ಮನೆ ತುಂಬ ಮೌನ ಆವರಿಸಿತು. ಶಂಕರ್ ಅವರು ಮೊದಲೇ ಹೆಂಡತಿ ಕಳ್ಕೊಂಡು ಮೂಲೆ ಸೇರಿದ್ರು. ಈಗ ಹುಟ್ಟಬೇಕಾಗಿದ್ದ ಮಗು ಜೊತೆ ಸೊಸೆ ಕೂಡ ಮಿಸ್ಸಿಂಗ್ ಎನ್ನುವ ವಿಷಯ ಕೇಳಿದ್ದು ಇನ್ನಷ್ಟು ಸೊರಗೋದ್ರು. ಮಗನ ಲೈಫು ಒಂದು ರೀತಿ ಹೀಗಾಯ್ತಲ್ಲ ಎನ್ನುವ ಕೊರಗಲ್ಲೇ ಆಸೆ ಕೇಳಿದ್ರು ಶಂಕರ್ ಅವರು. ಅಗಸ್ತ್ಯ ಕೆಲಸ ಮನೆ ಅಂತ ಮುಳುಗಿ ಹೋಗಿದ್ದ. ಸರಿಯಾದ ಸಮಯಕ್ಕೆ ಊಟ ನಿದ್ದೆ ಇಲ್ಲದೆ ಅವನ ಮುಖ ನೋಡೋಕ್ಕೆ ಆಗ್ತಿರಲಿಲ್ಲ. ಯಾವಾಗಲೂ ಏನೋ ಕಳೆದುಕೊಂಡವನ ರೀತಿಯಲ್ಲಿ ಜೀವನ ನಡೆಸ್ತಿದ್ದ. ದೀಪಕ್, ದೀಪಾಲಿ ಇಬ್ಬರು ಏನು ಮಾಡದ ಪರಿಸ್ಥಿತಿಯಲ್ಲಿದ್ದರು. ಇನ್ನೇನು ದೀಪಾಲಿಗೂ ದಿನಗಳು ತುಂಬಿದು. ಇತ್ತ ಅವಳಿಗೆ ಅಂತ ತವರಿನವರು ಅಂತ ಹೇಳ್ಕೊಳ್ಳೋಕ್ಕೆ ಯಾರೂ ಇಲ್ಲ ಅನ್ನಿಸ್ತಿತ್ತು. ಅತ್ತೆ ಎಷ್ಟು ನೋಡಿಕೊಂಡ್ರು ತವ್ರ ಮನೆಯಿಂದ ಒಂದು ಹೆಣ್ಣು ದಿಕ್ಕಿಲ್ಲ ಎನ್ನುವ ನೋವು ಅವಳಿಗೂ ಕಾಡ್ತಿತ್ತು. ಅದೇ ನೋವಲ್ಲೇ ಒಂದು ಗಂಡು ಮಗುಗೆ ಜನ್ಮ ಕೊಡ್ತಾಳೆ. ಅಗಸ್ತ್ಯ ಹೋಗಿ ಒಮ್ಮೆ ನೋಡಿಕೊಂಡು ಬಂದರೂ ಅವನು ತಾನೇ ಏನು ಮಾಡೋಕ್ಕೆ ಸಾಧ್ಯ. ಹೆಣ್ಣಿಲ್ಲದ ಮನೆಯಲ್ಲಿ ತನ್ನ ಅಕ್ಕನ ಚೊಚ್ಚಲ ಮಗುವಿನ ಆರೈಕೆ ಮಾಡೋಕ್ಕೆ ಆಗದೆ ದೀಪಕ್ ಮನೆಯಲ್ಲೇ ಬಿಟ್ಟಿದ್ರು. ಆಗಾಗ ಬಂದು ಹೋಗಿ ಮಾಡುತ್ತಿದ್ರು. ಅವನ ಮನದಲ್ಲಿ ಎಲ್ಲ ಸರಿ ಇದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಮನೆಯಲ್ಲೂ ಒಂದು ಮಗುವಿನ ನಗುವಿರ್ತಿತ್ತು ಎನ್ನುವ ನೋವು ಮಾತ್ರ ಬೆಂಬಿಡದೆ ಕಾಡ್ತಿತ್ತು. ಹೀಗೆ ಸುಮಾರು 6 ತಿಂಗಳು ಕಳೆದ ಮೇಲೆ ಪೊಲೀಸ್ನವರಿಗೆ ಒಂದು ನದಿಯ ಬಳಿ ಒಂದು ಡೆಡ್ ಬಾಡಿ ಸಿಕ್ಕಿತ್ತು. ಆ ಶವದ ಎಲ್ಲ ಕುರುಹು ಇಂದುದೇ ಆಗಿತ್ತು. ಹಾಗಾಗಿ ಪೊಲೀಸ್ನವರು ಅಗಸ್ತ್ಯನಿಗೆ ಕಾಲ್ ಮಾಡಿ ಇರುವ ವಿಷಯನ ಹೇಳಿದರು. ಅಗಸ್ತ್ಯನಿಗೆ ಆ ಮಾತು ಕೇಳಿ ನಂಬಲಾಗದೆ ದೀಪಕ್ಕೆ ವಿಷಯ ತಿಳಿಸಿ ಅಲ್ಲಿಂದ ಸೀದಾ ಹೊರಟವನ ಮನಸ್ಸು ಕೆಡುಕು ಆಗದಲ್ಲಿ ಎಂದೇ ಬಯಸ್ತಿತ್ತು. ಯಾಕಂದರೆ
ಈ 6 ತಿಂಗಳು ಇಂದು ನಾ ಹುಡುಕಿ ಅವಳದೇ ಚಿಂತೆಯಲ್ಲಿ ದಿನ ದೂಡುವ ಹುಡುಗನ ಮನಸ್ಸು ಪೂರ್ತಿ ಬದಲಾಗೋದ್ರ ಜೊತೆಗೆ ತನ್ನ ಜೀವನದ ಶೈಲಿ ಕೂಡ ಬದಲಾಗಿಸಿದ್ದ. ಮೊದಲಿದ್ದ ರೋಷ ಇಲ್ಲ, ಕೋಪ ಮುಖದಲ್ಲಿ ರಾರಾಜಿಸುತ್ತೆ ಯಾರನ್ನ ನೋಡಿದ್ರೆ. ಆದರೆ ಯಾರ ಮೇಲೆ ಈ ಕೋಪ ಎಂದು ಯೋಚಿಸಿದಾಗ ತನಗೆ ತಾನೇ ಶಿಕ್ಷೆ ಕೊಟ್ಟುಕೊಳ್ಳುವಷ್ಟು ಹುಡುಗ ಬದಲಾಗಿದ್ದ. ಸಾಕಷ್ಟು ಸಿಗರೇಟ್ ದಾಸ ಆಗಿದ್ದ. ಊಟ ತಿಂಡಿ ಸರಿಯಾದ ಸಮಯಕ್ಕೆ ಇಲ್ಲ. ಒಟ್ಟಿನಲ್ಲಿ ಅವನ ಲೈಫ್ನಲ್ಲಿ ಕೇರ್ ಅನ್ನೋ ಪದದ ಅರ್ಥ ಅವನ ತಾಯಿ ಮತ್ತು ಹೆಂಡತಿ ಜೊತೆಗೆ ಕಳೆದೋಗಿತ್ತು. ದಾರಿಯುದ್ದಕ್ಕೂ ಅವಳ ಬಗ್ಗೆನೇ ನೆನೆಯುತ್ತಾ ಬಂದವನಿಗೆ ಆ ಸುದ್ದಿ ಸುಳ್ಳಾಗಿರಲಿ ಎನ್ನುವುದೇ ತಲೆಯಲ್ಲಿ ತುಂಬಿತ್ತು. ದೀಪಕ್ ಕೂಡ ವಿಷಯ ತಿಳಿದ ತಕ್ಷಣ ಅಲ್ಲಿಗೆ ಬಂದಿದ್ದ. ಅಗಸ್ತ್ಯ ಕೂಡ ಹೋಗಿ ನೋಡ್ದ. ಪೊಲೀಸ್ನವರು ಅಲ್ಲಿಯ ಸ್ಥಳೀಯ ಪೊಲೀಸ್ನವ್ರನ್ನ ಭೇಟಿ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಅಗಸ್ತ್ಯನ ಮುಂದೆ ಹಿಡಿದು ಒಮ್ಮೆ ಇದು ನಿಮ್ಮ ವೈಫ್ತಾ ಎಂದು ಚೆಕ್ ಮಾಡಿ ಎಂದವರು. ಇಲ್ಲಿ ತುಂಬ ಹಳೆಯ ಡೆಡ್ ಬಾಡಿಗಳು ಸಿಕ್ಕಿವೆ. ಇನ್ನೂ ಕೆಲವು ದೇಹ ನೀರಿನಲ್ಲಿ ಇರುವ ಪ್ರಾಣಿಗಳ ಪಾಲಾಗಿದೆ. ಆದರೆ ಈ ಒಡವೆ ಒಂದು ಮೂಳೆಯ ಮೇಲೆ ಸಿಕ್ಕಿದೆ. ಅದಕ್ಕೆ ಅಷ್ಟು ಕರೆಕ್ಟಾಗಿ ನಾವು ನಿಮಗೆ ಕಾಲ್ ಮಾಡೋಕ್ಕೆ ಸಾಧ್ಯ ಆಗಿದ್ದು ಎಂದರು. ಅಗಸ್ತ್ಯ ಪೊಲೀಸ್ನವರು ತೋರಿಸುವ ಒಡವೆ ನೋಡಿದವನ ಕಣ್ಣು ಹೋಗಿ ಅಸ್ಥಿ ಪಂಜರ ಆಗಿರುವ ಮೂಳೆಯ ಮೇಲೆ. ಅವನು ಆ ಮೂಳೆ ನೋಡಿ ಕಣ್ಣು ತುಂಬಿದವನ ಕೈ ನಡುಗಿದು. ಕಾರಣ ಆ ಒಡವೆ ಎಲ್ಲ ಇಂದು ತೊಟ್ಟಿದ್ದ ಒಡವೆನೇ. ಅಷ್ಟು ಚೆನ್ನಾಗಿ ಗುರುತು ಹಿಡಿಯುವಂಥದ್ದು ಅವನೇ ಕಟ್ಟಿದ ತಾಳಿ. ಆ ತಾಳಿ ಅವರ ತಾಯಿ ಅಂದರೆ ಸ್ವರ್ಣ ಅವರು ತಮ್ಮ ಪಟೇಲ್ ಸಂಪ್ರದಾಯದಂತೆ ಮಾಡಿಸಿದ್ದು. ಹಾಗಾಗಿ ಹುಡುಗನಿಗೆ ಅದನ್ನು ನೋಡಿ ಕೈ ನಡುಗಿತು. ದೀಪಕ್ ಕೂಡ ಹತ್ರ ಹೋಗಿ ನೋಡಿದರೆ ಅದು ಸತ್ಯ ಆಗಿತ್ತು. ದೀಪಕ್, ಅಗಸ್ತ್ಯ ಎಂದು ಅವನ ಭುಜ ಹೇಳಿದ್ರೆ, ಅಗಸ್ತ್ಯ ಇದು ನನ್ನ ಹೆಂಡ್ತಿದಲ್ಲ ಎಂದು ಆ ಒಡವೆಯೆಲ್ಲ ಅಲ್ಲೇ ನೆಲಕ್ಕೆ ಬೀಳಿಸಿ ಅಲ್ಲಿಂದ ತನ್ನ ಕಾರ್ ಬಳಿ ಬಂದ. ಆದರೆ ಪೊಲೀಸ್ನವರು ಅಗಸ್ತ್ಯನ ಮುಖ ನೋಡಿ ಅವನು ಹೇಳುತ್ತಿರೋದು ಸುಳ್ಳು ಎಂದು ಅರಿತು ದೀಪಕ್ ಕಡೆ ನೋಡಿದ್ರೆ, ದೀಪಕ್, ಅಗಸ್ತ್ಯ ಎಂದು ಅವನ ಹಿಂದೆ ಓಡಿ ಹೋಗಿ ಒಂದ್ಸಲ ನೋಡೋಣ ಕಣೋ ಎಂದ. ಅಗಸ್ತ್ಯ, ಏನೋ ನೋಡೋದು? ಆ ಅಸ್ಥಿ ಪಂಜರ ನನ್ನ ಹಿಂದುನಾ? ನೋ, ಅವಳು ಅಷ್ಟು ಹೇಳಿ ಅಲ್ಲ ಕಣೋ. ಬೇಕಾದರೆ ಆ ಚೌಧರಿ ಮನೆ ಹಾಳರಿಗೆ DNA ಟೆಸ್ಟ್ ಮಾಡಿಸೋಕೆ ಹೇಳು. ನಾನು ಇದನ್ನೆಲ್ಲ ನಂಬಲ್ಲ ಎಂದವನು ಸೀದಾ ಬೆರಸಾಗಿ ಕಾರ್ ಹತ್ತಿ ಹೊರಟೇ ಬಿಟ್ಟ. ದೀಪಕ್ ಬೇಗ ಪೊಲೀಸ್ನವರ ಬಳಿ ಹೋಗಿ ಚೌಧರಿ ಫ್ಯಾಮಿಲಿ ಬಗ್ಗೆ ಹೇಳಿ ತನ್ನ ಕಾರ್ ಡ್ರೈವರ್ನ ಬೇಗ ಆ ಕಾರ್ನ ಫಾಲೋ ಮಾಡು ಎಂದ. ಅಗಸ್ತ್ಯ ತುಸು ದೂರ ಕಾರ್ ಡ್ರೈವ್ ಮಾಡುತ್ತಿದ್ದವನು ಯಾರು ಇಲ್ಲದ ಪ್ಲೇಸ್ನಲ್ಲಿ ಕಾರ್ಗೆ ಗಕ್ ಎಂದು ಬ್ರೇಕ್ ಹಾಕಿದವನು ಸ್ಟೇರಿಂಗ್ ಮೇಲೆ ತಲೆ ಇಟ್ಟು ಪೊಲೀಸ್ನವರು ತೋರಿಸಿದ ಒಡವೆನ ನೆನೆದ. ಜೋರಾಗಿ ಕಿರ್ಚಿ, ಹೇಗೆ ಒಪ್ಕೊಳ್ಳಿ ಇಂದು? ಅದು ನಿಂದೆ ಅಂತ? ನೀನು ನನ್ನಿಂದ ದೂರ ಹೋಗಿರ್ಬೋದು, ಆದರೆ ಹೀಗಾಗಿರೋಕ್ಕೆ ಸಾಧ್ಯ ಇಲ್ಲ. ಐ ಕಾಂಟ್ ಆಕ್ಸೆಪ್ಟ್. ಎಲ್ಲೋ ಒಂದು ಕಡೆ ನೀನು ಇದ್ದೀಯ ಅಂತ ನನ್ನ ಮನಸ್ಸು ಕೂಗಿ ಹೇಳ್ತಿದೆ. ಆದರೆ ಬ್ರೈನ್ ಪೊಲೀಸ್ನವರು ಕೊಡುವ ಎವಿಡೆನ್ಸ್ನ ನೋಡಿ ಭಯಪಡಿಸ್ತಿದೆ. ನೋ, ನಾನು ಒಪ್ಪಲ್ಲ. ನೀನು ನನ್ನಿಂದ ದೂರ ಇದ್ದರೂ ಎಲ್ಲೋ ಒಂದು ಕಡೆ ಚೆನ್ನಾಗಿದೆಯಾ ಅನ್ನೋ ನಂಬಿಕೆಯಲ್ಲೇ ಇಷ್ಟು ದಿನ ಕಳೀತಿದ್ದೀನಿ. ಇನ್ನು ಮುಂದೆ ಕೂಡ ಹಾಗೆ ಜೀವನ ಕಳೀತೀನಿ ಎಂದವನು ಸ್ಟೇರಿಂಗ್ಗೆ ಜೋರಾಗಿ ತನ್ನ ಕೈನ ಗುದ್ದುತ್ತಿದ್ರೆ ಕಾರ್ ಹಾರ್ನ್ ಆಗ್ತಿತ್ತು. ಅಷ್ಟೊತ್ತಿಗೆ ದೀಪಕ್ ಡ್ರೈವರ್ ಕಾರ್ ನಿಲ್ಲಿಸು ಎಂದವನು ಕಾರ್ ಹಿಡಿದು ಬಂದು ಸೀದಾ ಅಗಸ್ತ್ಯನ ಕಾರ್ ಡೋರ್ ತೆಗೆದು ಕೂತ. ಅಗಸ್ತ್ಯ ಸಡನ್ ಆಗಿ ಯಾರು ಬಂದವರು ಎನ್ನುವಂತೆ ಕತ್ತೆತ್ತಿ ನೋಡಿದ್ರೆ ದೀಪಕ್ ಅಗಸ್ತ್ಯನ ಮುಖ ನೋಡ್ದ. ಅಗಸ್ತ್ಯ ತಕ್ಷಣ ತನ್ನ ಹೊರ ಕೈಯಲ್ಲೇ ಕಣ್ಣು ಒರೆಸ್ಕೊಂಡು ನಾರ್ಮಲ್ ಆಗಿ, ನೀನೇನೋ ಇಲ್ಲಿ ಎಂದ. ದೀಪಕ್ ಅಗಸ್ತ್ಯನ ಮುಖ ನೋಡಿ ಅವನ ಭುಜ ಹಿಡಿದು ತಬ್ಬಿ, ಹತ್ಬಿಡು ಅಗಸ್ತ್ಯ, ಯಾಕಿಷ್ಟು ಮನಸ್ಸನ್ನು ಕಲ್ಲು ಮಾಡಿಕೊಂಡು ಹೀಗೆ ಕೋಪನ ಮುಖವಾಡ ಮಾಡಿಕೊಂಡು ಎಲ್ಲರ ಮುಂದೆ ಓಡಾಡ್ತಿದ್ಯಾ? ನಿನ್ನ ಮನಸ್ಸಲ್ಲಿ ಇರೋ ದುಃಖನ ಹೊರ್ಗಾಕೋ ಅಗಸ್ತ್ಯ ಎಂದವನ ಮಾತು ಕೂಡ ಗದ್ಗದಿತವಾಗಿತ್ತು. ಅಗಸ್ತ್ಯ ತುಸು ಸಮಯ ಸುಮ್ಮನೆ ಇದ್ದವನ ಕಣ್ಣಿಂದ ನೀರು ಜಾರಿ ದೀಪಕ್ ಭುಜನ ಸೋಕಿದವು. ದೀಪಕ್, ಅಳಬೇಕು ಅನ್ಸಿದ್ರೆ ಹತ್ತು ಮನಸ್ಸನ್ನು ಹಗುರ ಮಾಡ್ಕೋ ಅಗಸ್ತ್ಯ, ನೀನೀಗೆ ಇರೋದು ನೋಡೋಕ್ಕಾಗಲ್ಲ ಮಗ ಎಂದ ಇನ್ನಷ್ಟು ಅವನನ್ನು ತಬ್ಬಿ. ಅಗಸ್ತ್ಯ ಎಷ್ಟು ದಿನ ತಡೆದಿದ್ದ ನೋವು, ಅಸಹಾಯಕತೆ ಎಲ್ಲ ಮೆಲ್ಲಗೆ
ಕಣ್ಣೀರಾಗಿ ಹೊರ ಬರ್ತಿತ್ತು. ದೀಪಕ್ ಅಗಸ್ತ್ಯನನ್ನು ತಬ್ಬಿ ಸಂತೈಸ್ತಿದ್ದ. ಅಗಸ್ತ್ಯ, ಯಾಕೋ ಯಾಕೋ ನನಗೆ ಆ ದೇವರು ಹೀಗೆ ಮಾಡ್ದ? ಯಾರಿಗೆ ಏನು ಮಾಡಿದ್ನೋ? ತಾಯಿ ಪ್ರೀತಿ ತಿಳಿಯೋಮನ್ನ ಕಿತ್ಕೊಂಡ. ನನ್ನ ಪಾಲಿಗೆ ಸಿಕ್ಕವಳನ್ನು ಒಪ್ಕೊಳ್ಳೋ ಮೊದಲೇ ಅವಳನ್ನು ದೂರ ಮಾಡಿ ಈಗ ಅವಳೇ ಇಲ್ಲ ಅನ್ನೋ ಶಾಕ್ ಕೊಡ್ತಿದ್ದಾನೆ. ಯಾಕೋ ಯಾಕೋ ನನ್ನ ಲೈಫ್ನಲ್ಲೇ ಹೀಗೆ ಎಂದವನು ಮೊದಲ ಬಾರಿಗೆ ಇನ್ನೊಬ್ಬರ ಮುಂದೆ ಹುಡುಗ ಬಿಕ್ಕಿ ಬಿಕ್ಕಿ ಹೇಳ್ತಿದ್ದ. ಎಂದಿನಂತೆ ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.